ಬೇಲೂರು ತಾಲೂಕಿನ ಅರಳಿಯ ಸಕಲೇಶಪುರ ರಸ್ತೆಯಲ್ಲಿರುವ ರೋಮನ್ ಕ್ಯಾಥಲಿಕ್ ಚರ್ಚಿನಲ್ಲಿ ಮಾತೆ ಮರಿಯ ಜಯಂತಿ ಆಚರಣೆಯು ಸಂಭ್ರಮದಿಂದ ಜರುಗಿತು. ಪರಮ ಪ್ರಸಾದವನ್ನು ಪ್ರತಿಷ್ಠಾಪಿಸುವವರೊಂದಿಗೆ ಜಯಂತಿಯ ಆಚರಣೆ ಪ್ರಾರಂಭವಾಯಿತು. ಪ್ರಧಾನ ಧರ್ಮಗುರು ಫಾದರ್ ಅರುಣ್ ಲೋಬೋ ಹಾಗೂ ಫಾದರ್ ಕಿರಣ್ ಮೆಲ್ವಿನ್ ರವರ ನೇತೃತ್ವದಲ್ಲಿ ಜರುಗಿದ ಪೂಜಾ ಕಾರ್ಯಕ್ರಮದಲ್ಲಿ ಪರಮ ಪ್ರಸಾದದ ಆರಾಧನೆ ಮುಗಿದ ಬಳಿಕ ಕ್ರೈಸ್ತ ಭಕ್ತಾದಿಗಳು ಗವಿಯ ಬಳಿ ತೆರಳಿ ಮರಿಯಮ್ಮನವರಿಗೆ ಪುಷ್ಪಾರ್ಚನೆ ಮಾಡುತ್ತಾ ಪ್ರಪಂಚದ ಒಳಿತಿಗಾಗಿ ಪ್ರಾರ್ಥಿಸಿದರು. ನಂತರ ಮತ್ತೊಮ್ಮೆ ಕ್ರೈಸ್ತ ದೇವಾಲಯದ ಒಳಾಂಗಣವನ್ನು ಮೆರವಣಿಗೆ ಮೂಲಕ ಪ್ರವೇಶಿಸಿ ದಿವ್ಯ ಬಲಿಪೂಜೆ ಪ್ರಾರಂಭವಾಯಿತು. ಪ್ರಾರ್ಥನಾ ಗೀತೆಯನ್ನು ಧರ್ಮ ಕೇಂದ್ರದ ಗಾಯನ ವೃಂದ ಸುಮಧುರವಾಗಿ ದೇವರನ್ನು ಕುರಿತು ಹಾಡಿದರು. ಪ್ರಧಾನ ಧರ್ಮಗುರು ಫಾದರ್ ಅರುಣ್ ಲೋಬರವರು ಪ್ರಬೋಧನೆ ನೀಡುತ್ತಾ ಕ್ರೈಸ್ತ ಬಾಂಧವರಿಗೆ ಮರಿಯ ಜಯಂತಿಯು ಕುಟುಂಬದ ಹಬ್ಬವಾಗಿದ್ದು, ತಾಯಿ ಮರಿಯಮ್ಮನವರ ಜನ್ಮದಿನ, ಹೆಣ್ಣನ್ನು ಗೌರವಿಸುವ ದಿನ ಹಾಗೂ ಬೆಳೆಯ ಸುಗ್ಗಿಯ ಸಂಭ್ರಮವನ್ನು ಆಚರಿಸುವ ಸಂಕೇತವಾಗಿದೆ. ಮಾತೆ ಮರಿಯ ದೇವರ ತಾಯಿ ಹಾಗೂ ನಮ್ಮೆಲ್ಲರ ತಾಯಿ ಆಗಿದ್ದಾರೆ. ಅವರು ನಿತ್ಯ ಕನ್ನಿಕೆಯೂ ಹೌದು. ಇವರು ಜನ್ಮ ಪಾಪವಿಲ್ಲದೆ ಜನಿಸಿ ಪರಿಶುದ್ಧ ಜೀವನವನ್ನು ನಡೆಸಿ ದೇವರಿಗೆ ಅಚ್ಚುಮೆಚ್ಚಾಗಿ ಬಾಳಿದವರು. ಅಂತೆಯೇ ನಾವೆಲ್ಲರೂ ನಮ್ಮ ಪಾಪಗಳನ್ನು ಬಿಟ್ಟು ಎಲ್ಲರನ್ನೂ ಪ್ರೀತಿಸುತ್ತಾ ಪರಿಶುದ್ಧರಾಗಿ ಜೀವಿಸಬೇಕು ಎಂದರು. ಪೂಜೆ ಮುಕ್ತಾಯವಾದ ನಂತರ ರೈತರು ತಾವು ಬೆಳೆದ ಫಸಲು ಕಾಣಿಕೆಯನ್ನು ಪೀಠಕ್ಕೆ ಅರ್ಪಿಸಿದರು. ಪೀಠದಲ್ಲಿ ಪೂಜೆಯನ್ನು ಅರ್ಪಿಸಿದ ಧರ್ಮಗುರುಗಳು ಫಸಲಿಗೆ ಆಶೀರ್ವದಿಸಿ ಅವುಗಳನ್ನು ಹಿಂತಿರುಗಿಸಿದರು. ಪರಮ ಪ್ರಸಾದವನ್ನು ಹಂಚಿ ನೆರೆದಿದ್ದ ಕ್ರೈಸ್ತ ಬಾಂಧವರಿಗೆ ಪಾಯಸ ಉಣಬಡಿಸಿ ಮಕ್ಕಳಿಗೆ ಕಬ್ಬನ್ನು ಹಂಚಿದರು. ರಂಜಿತ್ ಕುಮಾರ್, KS ಟಿವಿ 46 ನ್ಯೂಸ್ ಕನ್ನಡ, ಅರೇಳಿ. You are watching TV 46 News Kannada.